ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ಬೆಳಗ್ಗೆನೇ 4:15ಗೆ ಇದ್ದಿದ್ವಿ. ಎಲ್ಲೋ ಹೊರಗಡೆ ಹೋಗಬೇಕಾಗಿದೆ. ಸೊ ಅದು ಏನು ಎಲ್ಲಿ ಅನ್ನೋದನ್ನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಇನ್ನು ಆಚೆ ಬಂದು ನೋಡಿದೆ, ಬಾಗಿಲೆಲ್ಲ ತೊಳೆದು ಬಿಡೋಣ, ಕಸ ಗುಡಿಸಿ ಅಂತ ಅಂದ್ಕೊಂಡೆ. ಬಟ್ ಇನ್ನು ಕತ್ಲೆ ಆಗಿದ್ದರಿಂದ ಇನ್ನೊಂದು ಸ್ವಲ್ಪ ಹೊತ್ತು ಹೋಗಲಿ ಅಂತ ಹಾಗೆ ಸುಮ್ಮನೆ ಇದ್ದೆ. ಒಂದು ಗಳಿಗೆ ಈಚೆಗಡೆ ಓಡಾಡ್ತಿದ್ದೆ, ತಣ್ಣ ಗಾಳಿ ಬೀಸ್ತಾಯಿತ್ತು. ಸ್ವಲ್ಪ ಫ್ರೆಶ್ ಏರ್ ತೊಗೊಂಡು ನಿಧಾನಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈಗ ತಾನೇ ಎದ್ದಿರ್ತೀವಲ್ಲ, ಎದ್ದಿಷ್ಟಕ್ಕೇ ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಒಂದು 5 ನಿಮಿಷ ಹಾಗೆ ಓಡಾಡಿಕೊಂಡು ಅದಾದಮೇಲೆ ಕೆಲಸ ಶುರು ಮಾಡ್ಕೊತಿದ್ದೆ. ಇನ್ನು ಅಡುಗೆ ಮನೆ ಕೆಲಸಗಳೆಲ್ಲ ನೈಟೇನೆ ಮುಗಿಸ್ಕೊಂಡ್ಬಿಟ್ಟಿದ್ದೆ. ಪಾತ್ರೆ ತೊಳೆಯೋದಾಗಿರ್ಬೋದು, ಗ್ಯಾಸ್ ಸ್ಟವ್ ಆಗಿರ್ಬೋದು, ಹಾಗೆಯೇ ಶೆಲ್ಫ್ಸ್ ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೆ. ಇನ್ನು ಬೆಳಗ್ಗೆ ಎದ್ದು ಮಾಡ್ಕೊಳೋದಕ್ಕೆ ಆಗೋಲ್ಲ, ಟೈಮ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೈಟೇ ಮಾಡಿಟ್ಬಿಟ್ರೆ ಮಾರ್ನಿಂಗು ಈ ಕೆಲಸ ಮಾಡೋ ಬದಲು ಬೇರೆ ಕೆಲಸ ಮಾಡ್ಕೊಬೋದು ಅಂತ ಹೇಳಿ ಅದನ್ನೆಲ್ಲ ನೈಟೇ ಫಿನಿಷ್ ಮಾಡಿಟ್ಟಿದ್ದೆ. ಇನ್ನು ನಮ್ಮ ಮಾವ ಎದ್ದು ಅವರು ಹಸುಗಳನ್ನೆಲ್ಲ ಈಚೆ ಕಟ್ಟಾಕ್ತಾಯಿದ್ರು ಒಂದೊಂದಾಗಿ. ನಮ್ಮ ಮನೇಲಿ ಸೀಮೆ ಹಸ, ನಾಟಿ ಹಸ ಎರಡೂ ಇದ್ದಾವೆ. ಹಸುಗಳನ್ನೆಲ್ಲ ಆಚೆ ಕಟ್ಟಾಕಾದ್ಮೇಲೆ ನಮ್ಮ ಮಾವ ಕಸ ಎಲ್ಲ ಬಳ್ದಾಕಿರ್ತಾರೆ ದನಿನ ಮನೆದೆಲ್ಲ. ಅದಾದಮೇಲೆ ಈ ರೀತಿ ನನಗೂ ಹೆಲ್ಪ್ ಮಾಡ್ತಾರೆ, ಕಸ ಗುಡಿಸೋದಾಗಿರ್ಬೋದು. ಈಚೆಗಡೆ ಅವ್ರು ಗುಡಿಸ್ತಾಯಿದ್ರು, ನಾನು ಕಾಂಪೌಂಡ್ ಕಸನ ಗುಡಿಸ್ತಿದ್ದೆ. ಮಾಮೂಲಿ ದಿನ ಆದರೆ ಬರೀ ಕಸ ಗುಡಿಸೋದಾದರೆ ಬೇಗ ಆಗಿಬಿಡುತ್ತೆ, ಒಂದು ಅರ್ಧ ಗಂಟೆಯಲ್ಲಿ. ಬಟ್ ವಾರ ಟೈಮಲ್ಲಿ ಆಗಿರ್ಬೋದು, ಏನಾದರೂ ಹಬ್ಬ ಹುಣ್ಣಿಮೆ ಮೇಲೆ ಈ ರೀತಿಯಾಗಿ ಹೆಲ್ಪ್ ಮಾಡ್ತಾರೆ. ಯಾಕಂದರೆ ಬಾಗಿಲಲ್ಲಿ ನೀರು ಹಾಕಿ ಬರೋದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತ. ಮೊದಲು ಬಾಗಿಲಿಗೆ ನೀರು ಹಾಕಬೇಕು ಸೂರ್ಯ ಹುಟ್ಟೋಷ್ಟರಲ್ಲಿ ಅಂತ ಹೇಳಿ ನಮ್ಮ ಮಾವ ಇದೊಂದು ಅಭ್ಯಾಸ ಮಾಡ್ಕೊಳ್ಳಿ ಒಳ್ಳೆಯದು ಅಂತ ಅದೊಂದು ಅಭ್ಯಾಸ ಮಾಡಿಸ್ತಿದ್ದಾರೆ. ಸೊ ಬೆಳಗ್ಗೆನೇ ಎದ್ದು ಅವರು ಸಹ ಒಂದು ಸತಿ ಎಲ್ಲಾದರೂ ಅಪರೂಪಕ್ಕೆ ಮೈಕೈ ನೋವಿದ್ದಾಗ ಮಾತ್ರ ಹೆಲ್ಪ್ ಮಾಡೋದಿಲ್ಲ, ಮಿಕ್ಕಿ ಟೈಮಲ್ಲೆಲ್ಲ ಅವ್ರು ಹೆಲ್ಪ್ ಮಾಡ್ತಾರೆ. ನಾನು ಅದಾದಮೇಲೆ ಹೋಗಿ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿನೆಲ್ಲ ಹಾಕ್ಬಿಟ್ಟು ಬರ್ತೀನಿ. ಅದಾದಮೇಲೆ ಮಾಮೂಲಿ ಹೊಸ್ಲಿಗೆಲ್ಲ ಹೂವು ಎಲ್ಲ ಇಡಬೇಕಲ್ವ, ಹೊಸ್ಲೂ ಸಹ ಸಾರಿಸಿ ಹೂವು ಎಲ್ಲ ಇಡೋದು ಫಸ್ಟ್. ಅದು ಕೆಲಸ, ಮೇನ್ ಕೆಲಸ ಇದ್ದಾಗ ಹೆಣ್ಮಕ್ಳು ಆಗಲಿ ಗೃಹಿಣಿಯರಾಗಲಿ ಅಂತ ಹೇಳ್ತಿದ್ದೀನಿ. ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟು ನಾನು ಸಹ ಮನೆಯೆಲ್ಲ ಒರೆಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ, ನೆಲ ಎಲ್ಲ ಒರೆಸ್ಬಿಟ್ಟು ಅದಾದಮೇಲೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹಾಗೆ ದೇವ್ರ ಸಾಮಾನು ಸಹ, ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಸಹ ಹೋಗೋಕ್ಕಿಂತ ಮುಂಚೆ ಮನೆಯನ್ನೆಲ್ಲ ಶುದ್ಧ ಮಾಡಿ ಮನೇಲಿ ದೀಪ ಹಚ್ಚಿ ಹೋಗೋದು ಒಂದು ಪದ್ಧತಿ ಅಂತ ನಾನು ಹೇಳ್ತೀನಿ. ಸೊ ನಾವು ಇವಾಗಲೂ ಅಷ್ಟೇನೆ, ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ರೂ ಅದೇ ರೀತಿಯಾದಂಥ ಒಂದು ಪಾಲನೆ ಮಾಡ್ಕೊಂಡ್ಬಂದಿದ್ದೀವಿ. ಹೌದು, ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ, ಚಿಂಚಿಂಗಿರಿಗೆ ಹೋಗ್ತಾಯಿದ್ದೀವಿ. ನಮ್ಮ ರಿಲೇಟಿವ್ ಒಬ್ಬರು ಫಂಕ್ಷನ್ ಇದೆ, ಅಲ್ಲಿ ಬರ್ತಡೇ ಮಾಡ್ತಾಯಿದ್ದಾರೆ, ಮಗಂದು 1 ವರ್ಷದ ಬರ್ತಡೇ. ಸೊ ಅದಕ್ಕೋಸ್ಕರ ನಮ್ಮ ಸಹ ಹೋಗ್ತಾಯಿದ್ದೀವಿ. ಈ ರೀತಿಯಾದಂಥ ಫಂಕ್ಷನ್ಗಳಿಗೆ ಅದು ದೂರ ಆಗಿದೆ ಹತ್ರನೋ, ಬಟ್ ಕರೆದಿದ್ದಾರೆ ಅಂದಮೇಲೆ ಹೋಗೋದು ನಮ್ಮ ಒಂದು ಪದ್ಧತಿ. ಕರೆದಿಲ್ಲ ಅಂದರೆ ಏನೋ ಬಿಡು ಆಯಿತು ಅಂತ ಸುಮ್ಮನೆ ಆಗ್ಬೋದು. ಯಾವಾಗೋ ಅಪರೂಪಕ್ಕೊಮ್ಮೆ ಈ ರೀತಿಯಾಗಿ ನಾವು ಫ್ಯಾಮಿಲೀಸ್ ಎಲ್ಲ ಸೇರೋ ಅಂತಹ ದಿನ ಆಗಿರ್ಬೋದು. ಆ ಟೈಮಲ್ಲಿ ನಾನು ಮಿಸ್ ಮಾಡ್ಕೊಳೋದಿಲ್ಲ. ನನಗೆ ನಿಜ ಹೇಳ್ತೀನಿ, ನನಗೆ ಫ್ಯಾಮಿಲೀಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಯಾವಾಗಾದರೂ ನಾನು ಹೇಳ್ತಿದ್ದೀನಲ್ಲ, ಮುಂಚೆಗಿಂತ ನಮ್ಮ ಒಂದು ಜೀವನ ಶೈಲಿ ಮದುವೆ ಆದಮೇಲೆ ಖಂಡಿತ ಚೇಂಜ್ ಆಗಿರುತ್ತೆ. ಅದರಲ್ಲಿ ಮನೆ ಮಕ್ಕಳು ಅದೇ ನೋಡ್ಕೊಂಡಿರೋ ಅಂಥದ್ದು ಆಗಿರುತ್ತೆ. ಬಟ್ ಆದರೆ ಆ ಟೈಮಲ್ಲಿ ನಾವು ಎಲ್ಲಾದರೂ ಹೋದ್ರೇ ನಮಗೂ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ. ಎಲ್ಲನ ಹೋಗಬೇಕು ಅಂತಂದರೆ ಈ ದೇವಸ್ಥಾನಕ್ಕಾದರೂ ಸರಿನೇ. ಆಮೇಲೆ ಸಂಬಂಧಿಕರ ಜೊತೆ ಕೆಲವೊಂದು ಟೈಮ್ಗಳು ಮರೆಯೋಕ್ಕಾಗಲ್ಲ, ಅದೊಂಥರ ಮೆಮೊರೀಸ್ ಥರ ಅಂತಲೇ ಹೇಳ್ಬೋದು. ಸೊ ಮತ್ತೆ ನಮಗೆ ಆ ದಿನ ಬರುತ್ತೋ ಬರೋಲ್ವೋ ಗೊತ್ತಿರೋದಿಲ್ಲ ಅಲ್ವಾ. ಈ ಸಿಕ್ಕಿದಾಗ ಆಪರ್ಚುನಿಟೀಸು ಹೋಗಬೇಕು, ಮಾತಾಡ್ಸ್ಕೊಂಬರ್ಬೇಕು. ನಾವು ಎಷ್ಟು ದಿನ ಬದುಕಿರ್ತೀವೋ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಅಲ್ವಾ. ಅದಾದಮೇಲೆ ಕೋಪ ಮಾಡ್ಕೊಳೋದಾಗಿರ್ಬೋದು, ಅಯ್ಯೋ ಅವ್ರನ್ನೇನು ಮಾತಾಡ್ಸೋದು ಬಿಡು ಅನ್ನೋದಾಗಿರ್ಬೋದು, ಆ ರೀತಿಯಾದಂಥ ಒಂದು ದ್ವೇಷನ ಸಾಧಿಸೋದು ಹೋಗೋದು ಬೇಡ ಅಂತ ಹೇಳ್ತಿದ್ದೀನಿ. ಎಷ್ಟು ದಿನ ಇರ್ತೀವಿ ನಾವು? ನಿಜ ನೀವು ನಂಬ್ತೀರಾ, ನನಗೆ ಕೊರೋನಾ ಟೈಮಲ್ಲಿ ಎಷ್ಟು ಇದಾಗಿತ್ತು ಅಂದರೆ, ಹಂಗಂತ ನನಗೇನು ಕೊರೋನಾ ಬಂದಿರಲಿಲ್ಲ ಸ್ನೇಹಿತರೆ, ಬಟ್ ಅವಾಗೆಲ್ಲ ನ್ಯೂಸಲ್ಲಿ ಎಷ್ಟು ಜನ ಸತ್ತರು ಅಲ್ವಾ. ಅವ್ರು ಯಾರೂ ನಮಗೆ ಗೊತ್ತೇ ಇರಲಿಲ್ಲ ಯಾರು ಏನೋ, ಬಟ್ ಆದ್ರೂ ಆ ಟೈಮಲ್ಲಿ ಯಾವ ರೀತಿ ಜೀವನ ಅನ್ನೋದು ನಮಗೂ ತೋರಿಸ್ಬಿಟ್ರು ಅಂತ ಅನ್ಕೊಬೋದು. ಪಾಪ ಒಂದು ಇಡೀ ಮಣ್ಣಾಕೋದಕ್ಕೂ ಒಂದು ಅವಕಾಶ ಇರೋದಿಲ್ಲ ಯಾರಿಗೂ. ಸ್ವಂತ ಗಂಡ ಆಗಿರ್ಬೋದು, ಇಲ್ಲ ಮಕ್ಕಳು, ಅವರು ಸಹ ಮುಖ ನೋಡದೇ ಇರೋ ಥರ ಆಗೋಗ್ಬಿಟ್ಟಿತ್ತು ಅಲ್ವಾ. ನಾವು ಎಷ್ಟು ದಿವಸ ಬದುಕ್ತೀವೋ ಬದುಕಲ್ವೋ ಗೊತ್ತಿಲ್ಲ. ಆ ದ್ವೇಷ ಸಾಧಿಸ್ಕೊಂಡಾಗಿರ್ಬೋದು, ಅಯ್ಯೋ ನಾನೇನು ಮಾತಾಡ್ಸೋದು ಬಿಡು ಅವ್ರನ್ನ ಅನ್ನೋದಾಗಿರ್ಬೋದು, ಅದೆಲ್ಲ ಯಾಕೆ ಅಲ್ವಾ. ಇರೋಷ್ಟು ದಿವಸ ಮಾತಾಡೋದ್ರಲ್ಲಿ ಏನು ಕಳ್ಕೊತೀವಪ್ಪ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಅಷ್ಟೇ ಸಾಕು. ಸ್ಟಾರ್ಟಿಂಗ್ ಅಷ್ಟು ಮಾತಾಡಿ, ಆಮೇಲೆ ಆಟೋಮೆಟಿಕ್ಕಾಗಿ ಅವ್ರು ಮಾತಾಡ್ಸೋದಾಗಿರ್ಬೋದು, ನೀವು ಮಾತಾಡ್ಸೋದು ಹಂಗೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ,
ನಾವು ಜೀವನದಲ್ಲಿ ಏನು ಕೊಟ್ಟು ಕಳ್ಕೊಳ್ಳೋ ಅಂಥದ್ದು ಏನಿಲ್ಲ ಸ್ನೇಹಿತರೆ. ದೇವ್ರು ನಮಗೇನು ಕೊಟ್ಟಿರ್ತಾನೋ ಅದನ್ನು ನಾವು ಹಂಚೋದೆ ಅಷ್ಟೇನೆ. ನಾವು ಸತ್ತಾಗಲೂ ಏನೂ ತೊಗೊಂಡೋಗೋದಿಲ್ಲ. ಇದ್ದಾಗ ಅಷ್ಟೇನೆ ಜಂಬ ಮಾಡಿಕೊಂಡು ಅಯ್ಯೋ ಅವ್ರ ಹತ್ರ ಅದಿದೆ ಇವ್ರ ಹತ್ರ ಇದಿದೆ ಅಂತ ಹೊಟ್ಟೆ ಕಿಚ್ಚು ಪಟ್ಕೊಂಡು ಬಾಳೋದಾಗುತ್ತೆ. ಸೊ ಆ ರೀತಿಯಾದ ಒಂದು ಜೀವನ ಬೇಕಾ ನಮಗೆ? ಏನೂ ಇಲ್ಲ. ಯೂನಿವರ್ಸ್ ಅಂದರೆ ನಮಗೆ ಈ ದೇವರು ಏನು ಕೊಟ್ಟಿದ್ದಾನೆ ಅದನ್ನು ಹಂಚಿ ಅದ್ರ 2ರಷ್ಟು ನಿಮಗೆ ಖಂಡಿತ ಮತ್ತೆ ಬಂದೇ ಬರುತ್ತೆ. ಹಂಗಂತ ನೀವು ನಿರೀಕ್ಷೆ ಮಾಡ್ಕೊಂಡು ಹಂಚೋದಲ್ಲ. ಸೊ ನಾವೇನು ಮಾಡ್ತಿದ್ದೀವಿ ಅದು ನಮಗೆ ಮನಸ್ಸಿಗೆ ಸಮಾಧಾನ ಆಗಬೇಕು ಅಷ್ಟೇನೆ. ಸೊ ಪ್ರತಿಯೊಬ್ಬರಿಗೂ ಅವರದ್ದೇ ಆದಂಥ ಒಂದು ಸ್ಥಾನಮಾನಗಳಿರ್ತವೆ. ಸೊ ಯಾರ ಹತ್ರನೂ ಏನು ಹೆಚ್ಚು ಕಮ್ಮಿ ಅನ್ನೋದಿರೋದಿಲ್ಲ. ಅದರಲ್ಲೂ ಮಾತಾಡೋದ್ರಿಂದ ಏನು ಕಳ್ಕೊತೀವಿ ನಾವು ಅಲ್ವಾ? ಸೊ ದ್ವೇಷನೆಲ್ಲ ಸಾಧಿಸೋಕೆ ಹೋಗ್ಬೇಡಿ. ಇರೋಷ್ಟು ದಿವಸ ಮಾತಾಡಿ. ಯಾವಾಗೂ ಅಪರೂಪಕ್ಕೆ ಸಿಗೋದು ನಾವು ಏನು ದಿನ ಬೆಳಗ್ಗೆ ಎದ್ದರೆ ಅವ್ರ ಮುಖ ನೋಡ್ತಿರ್ತೀವ ಆ ಥರ ಅಂಥದ್ದು ಏನೂ ಇರೋದಿಲ್ಲ. ಯಾವಾಗೂ ಅಪರೂಪಕ್ಕೆ ಸಿಗೋದಾಗಿದ್ದಾಗ ಮಾತಾಡ್ಸೋದಾಗಿರ್ಬೋದು, ಈ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಹಾಗೆ ನಾನು ಮೇಯ್ನಾಗಿ ಈ ಪಾಯಿಂಟ್ ಯಾಕೆ ಕೇಳ್ತಾ ಇದ್ದೀನಿ, ಸೊಸೆದಿರಿಗೂ ಅಷ್ಟೇ ಸ್ನೇಹಿತರೆ. ಇವಾಗ ನೀವು ಬೆಂಗಳೂರಲ್ಲಿರ್ತೀರ, ಆಮೇಲೆ ಇವಾಗ ಅಜ್ಜಿ ತಾತಂದ್ರಿಗೆ ಮೊಮ್ಮಕ್ಕಳನ್ನ ನೋಡೋ ಅಂಥ ಒಂದು ಆಸೆ ಇರುತ್ತೆ. ಸೊ ಅವ್ರನ್ನ ನೀವು ದೂರ ಮಾಡಬೇಡಿ. ನಿಮಗೆ ಅವರು ಅಂದರೆ ಇಷ್ಟ ಇಲ್ವಾ, ಪರವಾಗಿಲ್ಲ, ನೀವು ದೂರ ಇರಿ ಅವರಿಂದ. ಬಟ್ ಇವ್ರನ್ನು ನೀವು ಹೋಗಬೇಡಿ, ನೀವು ಮಾತಾಡಿಸ್ಬೇಡಿ ಅನ್ನೋದು ಅದು ಎಷ್ಟು ಮಟ್ಟಕ್ಕೆ ಸರಿ ಇರುತ್ತೆ ಹೇಳಿ ಅಲ್ವಾ? ಯೋಚನೆ ಮಾಡಿ. ಇವಾಗ ನಿಮ್ಮ ಅತ್ತೆ ಮಾವನ ಸ್ಥಾನದಲ್ಲಿ ನಿಮ್ಮ ಅಪ್ಪ ಅಮ್ಮ ಇದ್ದರೆ ನೀವು ಹೀಗೆ ಮಾಡ್ತಿದ್ರಾ? ಏನೋ ಒಂದು ಮನಸ್ತಾಪಗಳು ಬಂದೇ ಬರುತ್ತೆ ಜೀವನದಲ್ಲಿ. ಎಲ್ಲರ ಜೊತೆನೂ ಇದ್ದೇ ಇರುತ್ತೆ. ಮನಸ್ತಾಪ ಅನ್ನೋದು ಯಾರ ಜೊತೆ ಇರೋದಿಲ್ಲ ಹೇಳಿ? ಬಟ್ ಅದನ್ನು ನಾವು ಯಾವ ರೀತಿ ಸರಿ ಮಾಡಿಕೊಂಡು ಎಲ್ಲರ ಜೊತೆ ಹೊಂದ್ಕೊಂಡು ಹೋಗೋದು ಅದೇ ಜೀವನ ಅಂತ ಹೇಳ್ತೀನಿ. ನಿಮಗಿಷ್ಟ ಇಲ್ಲದ್ರೆ ಪರವಾಗಿಲ್ಲ. ಬಟ್ ಅದರಿಂದ ಮಕ್ಕಳನ್ನ ದೂರ ಮಾಡೋದು, ಮೊಮ್ಮಕ್ಕಳ ಜೊತೆ ಮಾತಾಡ್ತಾ ಬಿಡದೇ ಇರೋದು ಆ ರೀತಿಯಾದಂಥದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಮಾತ್ರ ನಾನು ಹೇಳಬಲ್ಲೆ. ಜೀವನದಲ್ಲಿ ನಾವೇನು ಮಾಡ್ತೀವೋ ಅದು ಮತ್ತೆ ನಮಗೆ ರಿಟರ್ನ್ ಆಗುತ್ತೆ. ಅದು ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ. ನಾನು ಆಗಲೇ ಹೇಳಿದ್ದೀನಲ್ವ? ಸೊ ಒಳ್ಳೆಯದನ್ನೇ ಬಯಸೋಣ ಅಲ್ವಾ? ಇನ್ನು ನನ್ನ ಮಗಳು ಈ ರೇಂಜಿಗೆ ಅಳೋದು ನೋಡಿ ಯಾರನ್ನ ಏನು ಅನ್ಕೊಬೋದು ಅಂದರೆ ಚೆನ್ನಾಗಿ ಹೊಡೆದ್ಬಿಟ್ಟವ್ರೇನೋ ಅಂತ ಅಂದ್ಕೊಂಡಿರ್ತಾರೆ. ಬಟ್ ನಾನು ಹೊಡೆದಿಲ್ಲಪ್ಪ. ನಮ್ಮ ಮಕ್ಳಿಗೆ ಬಟ್ಟೆ ಹಾಕೋದಿದೆಯಲ್ಲ ಅದೊಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಚುಚ್ಚಿ ಅಂತಾಳೆ. ಚುಚ್ಚಲ್ಲ, ಅದು ಸಾಫ್ಟ್ ಬಟ್ಟೆನೇ ಒಳಗಡೆ ಸಾಫ್ಟಾಗೇ ಇದೆ. ಬಟ್ ಹಾಕೊಳೋದಕ್ಕೆ ಕಷ್ಟ. ಹಾಕೋ ತನಕ ಅಷ್ಟೇ, ಹಾಕೊಂಡು ಒಂದು 5 ನಿಮಿಷಕ್ಕೆ ಸರಿ ಹೋಗ್ಬಿಡ್ತಾಳೆ. ಬಟ್ ಹಾಕೋ ತನಕ ಇದೆಯಲ್ಲ ಅದೇ ಮೇನು. ನಾವು ರೆಡಿ ಆಗೋದು ಇಲ್ಲ ಅವ್ರನ್ನ ರೆಡಿ ಮಾಡೋದು ಒಂದು ಗೊತ್ತಾಗಲ್ಲ ನನಗೆ. ಸೊ ಹೆಂಗೋ ಹಂಗೋ ಅವಳನ್ನೂ ರೆಡಿ ಮಾಡಿ, ಚಿಕ್ಕವಳನ್ನೂ ರೆಡಿ ಮಾಡಿ ನಾನು ಸಹ ರೆಡಿಯಾಗಿದ್ದೆ. ಆ ಸ್ಯಾರಿ ಏನು ವೇರ್ ಮಾಡಿರಲಿಲ್ಲ. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಸ್ಯಾರಿನೇ ವೇರ್ ಮಾಡಬೇಕು. ಬಟ್ ಈ ಮಕ್ಕಳನ್ನೆಲ್ಲ ಇಟ್ಕೊಂಡು ನಾನು ಸ್ಯಾರಿ ವೇರ್ ಮಾಡಿ ಅವ್ರನ್ನ ಮೇಂಟೈನ್ ಮಾಡೋದು ಕಷ್ಟ ಆಗ್ತಿತ್ತು ಅಂತ ಡ್ರೆಸ್ಸೇ ಹಾಕ್ಕೊಂಡೆ. ಇನ್ನು ಇಲ್ಲಿಂದ ಗಾಡೀಲಿ ಹೋಗ್ತೀವಿ. ನಮ್ಮಮ್ಮ ನನ್ನ ತಮ್ಮ ಎಲ್ಲ ಜಾಯ್ನ್ ಆಗ್ತಾರೆ ನಮ್ಮನ್ನ. ಸೊ ಕುಣಿಗಲ್ ಬೈಪಾಸ್ ಹತ್ರ ಪಾರ್ಕ್ ಮಾಡಿಬಿಟ್ಟು ಗಾಡಿನ ಅಲ್ಲೇ ಅವ್ರ ಜೊತೆ ಕಾರಲ್ಲಿ ಹೋಗ್ತೀವಿ. ಸೊ ಎಲ್ಲರೂ ಹೋಗ್ತಾಯಿದ್ದೀವಿ 4 ಜನನೂ. ಸಂಡೇ ಆಗಿರೋದ್ರಿಂದ ರಜೆ ಇರುತ್ತಲ್ವ, ಅದಕ್ಕೋಸ್ಕರ ಮಕ್ಳಿಗೂ ಸ್ವಲ್ಪ ಓಡಾಡ್ದಂಗೆ ಆಗುತ್ತೆ. ಇನ್ನು ಫ್ಯಾಮಿಲಿ ಅಂದಮೇಲೆ ನೋಡಲಿ ಅವರು ನಮ್ಮ ಮಕ್ಕಳನ್ನ ಹೇಗಿದ್ದಾರೆ ಏನು ಅನ್ನೋದು ಗೊತ್ತಾಗಬೇಕಲ್ವ. ಚಿಕ್ಕವರಿದ್ದಾಗ ನೋಡ್ತಾರೆ, ಆಮೇಲೆ ಯಾವಾಗೋ ಎಷ್ಟೋ ವರ್ಷ ಆದಮೇಲೆ ನೋಡ್ತಾರೆ ಅಲ್ವಾ? ಸೊ ಹಾಗಾಗಿ ಕರ್ಕೊಂಡು ಹೋಗಿದ್ವಿ ಅವ್ರನ್ನೂ. ನಾನು ಹೇಳಿದ್ನಲ್ಲ ಚುಂಚನಗಿರಿ, ಆದಿಚುಂಚನಗಿರಿಗೆ ಬಂದ್ವಿ. ಭಾನುವಾರ ಆಗಿರೋದ್ರಿಂದ ತುಂಬಾ ಜನ ಇದ್ದರು. ಕಾರ್ ಪಾರ್ಕಿಂಗ್ ಅಂತೂ ಸಖತ್ ಜನ ಇದ್ದರು. ಇನ್ನು ನನಗಂತೂ ಈ ಟೆಂಪಲಿಗೆ ಬಂದರೆ ಏನೋ ಒಂಥರ ಹೊಸ ವೈಬ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಂಥರ ಖುಷಿ, ಸಂತೋಷ, ಯಾವ ರೀತಿ ವ್ಯಕ್ತಪಡಿಸೋದಂತಲೇ ಗೊತ್ತಾಗಲ್ಲ, ಆ ರೀತಿಯಾಗಿರುತ್ತೆ. ಮನಸ್ಸಿಗೆ ಏನೋ ಸಮಾಧಾನ ಅನಿಸುತ್ತೆ. ನಾವು ಚಿಕ್ಕ ವಯಸ್ಸಿಂದ ಅಂದರೆ ಚಿಕ್ಕ ಹುಡುಗರಿಂದ ವರ್ಷದಲ್ಲಿ ಒಂದು ಸತಿನಾದರೂ ಬಂದು ಹೋಗೋದು ಇದ್ದೇ ಇರುತ್ತೆ ಈ ದೇವಸ್ಥಾನಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇದು ಮೇಲ್ಗಡೆ ದೇವಸ್ಥಾನ ಇದೆ, ಒಂದು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಅಲ್ಲಿ ಬಂದು ನೋಡಿದ್ರೆ ಈ ರೀತಿಯಾಗಿರುತ್ತೆ. ಇನ್ನು ಫುಲ್ ಬೆಟ್ಟ ಹತ್ತಿದ್ದೀನಿ. ಒಂದು ಸತಿ ಹತ್ತಿದ್ದೀನಿ ಅಷ್ಟೇನೆ. ಫುಲ್ಲು ಪೂರ್ತಿಯಾಗಿ ಹತ್ತಕ್ಕಾಗಿಲ್ಲ. 2 ಸತಿ ಹತ್ತಿದ್ದೀನಿ ಕರೆಕ್ಟು. ಒಂದು ಸತಿ ನಮ್ಮ ತಂದೆಯವರು ಇಲ್ಲಿ ದೇವ್ರು ಮಾಡಬೇಕಾದ್ರೆ ಆವಾಗ ಒಂದು ಸತಿ ಹತ್ತಿದ್ವಿ. ನೆಕ್ಸ್ಟ್ ಇನ್ನೊಂದು ಸತಿ ನಾನು ಮದುವೆ ಆಗೋಷ್ಟರಲ್ಲಿ ಬೀಗ್ರೂಟ ನಮ್ಮ ಮಾವನವರು ಇಲ್ಲೇ ಮಾಡಿದ್ದಿತ್ತು. ಹಾಗಾಗಿ ನಾನು ನಮ್ಮ ಮನೆಗೆ ಒಂದು ಸತಿ ಹೋಗಿದ್ವಿ. ಇನ್ನು ಇಲ್ಲಿ ನಾವು ನೋಡಿ ಬಸವಣ್ಣ ಇದೆಯಲ್ಲ, ಇಲ್ಲಿ ನಾನು ಚಿಕ್ಕ ವಯಸ್ಸಿಂದ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ದೀನಲ್ವ. ಸ್ಟಾರ್ಟಿಂಗಲ್ಲಿ ಅಲ್ಲಿ ಅಷ್ಟು ಜನ ಇರ್ತಾನೆ ಇರಲಿಲ್ಲ. ಆಮೇಲೆ ಆ ಬಸವಣ್ಣನ ಕಿವಿ ಏನಾದರೂ ಹೇಳಿದ್ರೆ, ನಾವೇನಾದರೂ ಅಂದ್ಕೊಂಡು ಅದು ಆಗಲಿ ಅಂತ ಬೇಡ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಅದು ನನಗೆ ಗೊತ್ತಿಲ್ಲ ಸ್ನೇಹಿತರೆ. ನಾನು ಯಾವತ್ತೂ ಟ್ರೈ ಮಾಡಿದ್ದೀನಿ, ಬಟ್ ಅದಾಗಿಲ್ಲ ಆಯಿತಾ. ಸೊ ನೀವು ಯಾರಾದರೂ ಟ್ರೈ ಮಾಡಿದರೆ ಹೌದು ಆಗುತ್ತೆ ನಿಜ ಅನ್ನೋರಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನಾನು ಹೇಳಕ್ಕೆ ಬಂದಿತ್ತು ಆ ರೀತಿಯಾಗಿ ಆ ದೇವ್ರ ಕಿವಿಗೆ ಹೇಳೋದಕ್ಕೂ 10 ರೂಪೀಸ್ ದುಡ್ಡು ಆಯಿತಾ. ಇನ್ನು ತೆಂಗಿನಕಾಯಿ ಹೊಡೆಯೋದಕ್ಕೂ 2 ರೂಪೀಸ್ ಅಮೌಂಟ್ ಕೊಡಬೇಕು. ಸೊ ಏನಿದು ಈ ರೀತಿಯಾಗಿ, ಮೊದಲೆಲ್ಲ ಈ ರೀತಿಯಾಗಿ ಇರ್ತಿರ್ಲಿಲ್ಲ ನಿಜ. ಬಟ್ ಈ ರೀತಿ ಜನ ಜಾಸ್ತಿ ಆಗ್ತಿದ್ದಂಗೆ ರೂಲ್ಸು ಸಹ ಚೇಂಜಸ್ ಆಗ್ತಿದೆಯೋ ಗೊತ್ತಿಲ್ಲ.
ಓಕೆ, ಎಲ್ಲ ದರ್ಶನ ಎಲ್ಲ ಮುಗೀತು. ಇನ್ನು ಫ್ಯಾಮಿಲಿ ಫಂಕ್ಷನ್ ಅಂತ ಹೇಳಿದ್ನಲ್ಲ, ನಮ್ಮ ತಂದೆಯವರ ಚಿಕ್ಕಪ್ಪನ ಮೊಮ್ಮಗಂದು ಬರ್ತಡೇ ಇದ್ದಿತ್ತು, 1 ವರ್ಷದ್ದು. ಸೊ ಎಲ್ಲರೂ ಅಟೆಂಡ್ ಮಾಡಿದರು, ಫ್ಯಾಮಿಲಿ ಪೂರ್ತಿ ಇತ್ತು. ನಮ್ಮ ತಂದೆಯವ್ರ ಕಡೆಯವ್ರದ್ದು, ನಮ್ಮ ಚಿಕ್ಕಪ್ಪ ಆಗಿರ್ಬೋದು, ಅವ್ರ ಮಕ್ಕಳಾಗಿರ್ಬೋದು, ಎಲ್ಲ ನಮ್ಮ ಮುಂದೆ ಚಿಕ್ಕ ಚಿಕ್ಕದವ್ರಾಗಿ ಬೆಳೆದವ್ರು ಇವಾಗೆಲ್ಲ ಎಷ್ಟು ದೊಡ್ಡವರಾಗಿದ್ದಾರೆ, ಎಷ್ಟು ಚೆನ್ನಾಗಿ ಮಾತಾಡಿಸಿದ್ರು. ನನಗಂತೂ ತುಂಬಾ ಖುಷಿಯಾಗಿತ್ತು. ಒಂಥರ ಗುಡ್ ಮೆಮೊರೀಸ್ ಆಗಿತ್ತು ನನಗೆ. ನಾನು ಆಗಲೇ ಹೇಳದ್ನಲ್ಲ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಒಂದು ಮೆಮೊರಿ ಸ್ನೇಹಿತರೆ. ಈ ದಿನ ಮತ್ತೆ ಬರುತ್ತೋ ಬರಲ್ವೋ ಅನ್ನೋ ಥರ ಖುಷಿಯಾಗಿರಿ ಅಂತ ಹೇಳ್ತಿದ್ದೀನಿ. ಸೊ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ.